ಚಳ್ಳಕೆರೆ ತಾಲೂಕಿನ ದೇವರಮರಕುಂಟೆ ಗ್ರಾಮದ ಬಳಿ ಅಕ್ರಮವಾಗಿ ಕೆರೆಯಲ್ಲಿ ಮಣ್ಣು ಸಾಗಾಟ ಮಾಡುತ್ತಿರುವಂಥದ್ದು ಸೋಮವಾರ ಬೆಳಗ್ಗೆ 9 ಗಂಟೆ ಸಮಯದಲ್ಲಿ ಬೆಳಕಿಗೆ ಬಂದಿದೆ. ಆಡು ಅಗಲೇ ಕೆರೆಯಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಜಾಣ ಮೌನ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಚಳ್ಳಕೆರೆ ತಾಲೂಕಿನ ದೇವರಮರಕುಂಟೆ ಗ್ರಾಮದಲ್ಲಿ ಸೋಮವಾರ ಬೆಳ್ಳಂಬೆಳಗ್ಗೆ ಜೆಸಿಬಿ ಯಂತ್ರಗಳಿಂದ ಆಡಗಲೇ ರಾಜಾರೋಷವಾಗಿ ಇಲಾಖೆ ಅಧಿಕಾರಿಗಳ ಅನುಮತಿ ಪಡೆಯದೆ ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ಬಳಸಿ ಅಕ್ರಮವಾಗಿ ಕೆರೆಯಲ್ಲಿನ ಕೆಂಪು ಮಣ್ಣನ್ನು ಸಾಗಾಟ ಮಾಡುತ್ತಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ ಜೆಇ ರವಿಕುಮಾರ್ ಯಾವುದೇ ಕೆರೆಯಲ್ಲಿ ಮಣ್ಣು ತುಂಬಲು ಅನುಮತಿ ನೀಡಿಲ್ಲ. ಒಂದು ವೇಳೆ ಅನುಮತಿ ನೀಡಿದರೆ ಕಪ್ಪು ಮಣ್ಣು 4 ಅಡಿ ಮಾತ್ರ ತುಂಬಲು ಅನುಮತಿ ನೀಡಲಾಗುವುದು. ಸದ್ಯ ಕೆರೆಯಲ್ಲಿ ಮಣ್ಣು ತುಂಬಲು ಅನುಮತಿ ನೀಡಿಲ್ಲ. ಕೆರೆಯಲ್ಲಿ ಮಣ್ಣು ತುಂಬದಂತೆ ನೋಡಿಕೊಳ್ಳುವಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ಸೂಚನೆ ನೀಡಲಾಗಿದೆ ಎಂದು ದೂರವಾಣಿ ಮೂಲಕ ಮಾಹಿತಿ ಕೂಡ ನೀಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಕಿಮ್ಮತ್ತು ನೀಡದೆ ಗ್ರಾಮದ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ನಿರಂತರ ಸಾಗಾಟ ಮಾಡುತ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಯಲ್ಲಿನ ಅಕ್ರಮ ಮಣ್ಣು ಸಾಗಾಟಕ್ಕೆ ಬ್ರೇಕ್ ಹಾಕುವರೆ ಕಾದು ನೋಡಬೇಕಿದೆ. ನಾವು ಯಾರನ್ನೂ ಕೇಳೋಲ್ಲ ಸರ್, ನಾವೇನು ಮಾಡ್ಬೇಕು ಅದು ಮಾಡೋದು ಅಷ್ಟೇ. ಸರಿಯಪ್ಪ, ಇವಾಗ ತೊಂದರೆ ನಮ್ಮಿದ್ದಾನೆ. ನಾನು ಯಾರನ್ನೂ ಮಾತಾಡ್ಸಿಲ್ಲ, ನಾನು ಯಾರನ್ನೂ ಮಾತಾಡ್ಸಿಲ್ಲ. ಕರೆಕ್ಟ್ ಅದಲ್ಲ ನಾಳೆ ನಾವು ಇನ್ನೂ ಮಾಡೋಕ್ಕಾಗಲ್ವಾ?